ಕ್ರಿಕೆಟ್ ಜಗತ್ತಿನ ಇಂಟ್ರೆಸ್ಟಿಂಗ್ ಸುದ್ದಿಗಳನ್ನು ಈ ವಿಡಿಯೋದಲ್ಲಿ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಭಾರತ ಮತ್ತು ಇಂಗ್ಲೆಂಡ್ ನಡುವಿನ 3 ಪಂದ್ಯಗಳ ಏಕದಿನ ಸರಣಿ ಇಂದಿನಿಂದ ಆರಂಭವಾಗಿದೆ. ಮೊದಲ ಪಂದ್ಯದಲ್ಲಿ ಇಂಗ್ಲೆಂಡ್ ತಂಡ ಟಾಸ್ ವಿನ್ ಆಗಿದೆ. ಈಗಾಗಲೇ T20 ಸರಣಿಯಲ್ಲಿ ಕ್ಲೀನ್ ಸ್ವೀಪ್ ಆಗಿರುವಂತಹ ಭಾರತ ಏಕದಿನ ಸರಣಿಯಲ್ಲಿ ಗೆದ್ದು ಸೇಡು ತೀರಿಸಿಕೊಳ್ಳೋಕೆ ಟಾರ್ಗೆಟ್ ಇಟ್ಕೊಂಡಿದೆ. ಇನ್ನು ಈ ಪಂದ್ಯದಲ್ಲಿ ರೋಹಿತ್ ಶರ್ಮಾ, ವಿರಾಟ್ ಕೊಹ್ಲಿ ಹಾಗೆ ಜಸ್ಪ್ರೀತ್ ಬುಮ್ರಾ ಅವರ ಪರ್ಫಾರ್ಮೆನ್ಸ್ ಮೇಲೆ ಎಲ್ಲರ ಕಣ್ಣಿದೆ. ಇಂಗ್ಲೆಂಡ್ ವಿರುದ್ಧದ ಏಕದಿನ ಸರಣಿಗೂ ಮೊದಲು ವಿರಾಟ್ ಕೊಹ್ಲಿ ಹಾಗೆ ರೋಹಿತ್ ಶರ್ಮಾ ಅಭ್ಯಾಸದ ವೇಳೆ ಫುಟ್ಬಾಲ್ ಆಡ್ತಾ ಇರುವಂತಹ ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗ್ತಿದೆ. ಇಬ್ಬರು ಕೂಡ ಇಂಗ್ಲೆಂಡ್ ಕ್ರಿಕೆಟ್ ಮೈದಾನದಲ್ಲಿ ಫುಟ್ಬಾಲ್ನಲ್ಲಿ ಆಕ್ಟಿವ್ ಆಗಿ ಆಡಿದ್ದು ಎಲ್ಲರೂ ಕೂಡ ಎಂಜಾಯ್ ಮಾಡಿದ್ದಾರೆ. ಈ ವಿಡಿಯೋವನ್ನ ಸ್ಟಾರ್ ಸ್ಪೋರ್ಟ್ಸ್ ವಾಹಿನಿ ಸೋಷಿಯಲ್ ಮೀಡಿಯಾ ಖಾತೆಯಲ್ಲಿ ಪೋಸ್ಟ್ ಮಾಡಿದೆ. ಭಾರತ ಇಂಗ್ಲೆಂಡ್ ಏಕದಿನ ಸರಣಿ ಆರಂಭವಾಗಿದ್ದು ಈ ಸರಣಿಯಲ್ಲಿ ರೋಹಿತ್ ಶರ್ಮಾ, ವಿರಾಟ್ ಕೊಹ್ಲಿ, ಶುಭ್ಮನ್ ಗಿಲ್ ಪ್ರದರ್ಶನ ಐಸಿಸಿ ಏಕದಿನ ರ್ಯಾಂಕಿಂಗ್ ಮೇಲೆ ಪ್ರಭಾವ ಬೀರಲಿದೆ. ಸದ್ಯ 2ನೇ ಸ್ಥಾನದಲ್ಲಿರುವಂತಹ ಶುಭ್ಮನ್ ಗಿಲ್, ಡ್ಯಾರಿಲ್ ಮಿಚೆಲ್ ಅವರನ್ನ ಹಿಂದಿಕ್ಕಿ ಅಗ್ರಸ್ಥಾನಕ್ಕೆ ಇರುವಂತಹ ಅವಕಾಶ ಇದೆ. ಕೊಹ್ಲಿ ಮತ್ತು ರೋಹಿತ್ ಶರ್ಮಾ ಕೂಡ ಅವರ ರ್ಯಾಂಕಿಂಗ್ ಸುಧಾರಣೆ ಆಗೋಕೆ ಸಾಧ್ಯತೆಗಳಿದೆ. ಈ ಸರಣಿಯಲ್ಲಿ 3ರಲ್ಲಿ ಯಾರು ಅಮೋಘ ಪ್ರದರ್ಶನ ನೀಡ್ತಾರೋ ಅವರು ಏಕದಿನ ರ್ಯಾಂಕಿಂಗ್ನಲ್ಲಿ ಅಗ್ರಸ್ಥಾನಕ್ಕೆ ಇರುವಂತಹ ಅವಕಾಶವನ್ನು ಹೊಂದಿದ್ದಾರೆ. ಇಂಗ್ಲೆಂಡ್ ತಂಡದ ನಾಯಕ ಜೋಸ್ ಬಟ್ಲರ್ ಭಾರತದ ರನ್ ಮಿಷನ್ ವಿರಾಟ್ ಕೊಹ್ಲಿಯನ್ನು ಹಾಡಿ ಹೋಗಲಿದ್ದಾರೆ. ವಿರಾಟ್ ಕೊಹ್ಲಿ ವಿಶ್ವದ ಅತ್ಯಂತ ಜನಪ್ರಿಯ ಕ್ರಿಕೆಟಿಗ. ಕ್ರಿಕೆಟ್ ಜಗತ್ತಿನಲ್ಲಿ ಅವರ ಸ್ಥಾನಮಾನ ಹಾಗೆ ಅವರ ದಾಖಲೆಗಳನ್ನು ವಿವರಿಸೋಕೆ ಪದಗಳೇ ಸಾಕಾಗಲ್ಲ. ಅವರಂತ ಶ್ರೇಷ್ಠ ಆಟಗಾರರ ವಿರುದ್ಧ ಆಡುವ ಸವಾಲನ್ನು ಎದುರಿಸೋಕೆ ನಾವು ಕಾತರರಾಗಿದ್ದೇವೆ ಎಂದಿದ್ದಾರೆ. ವಿರಾಟ್ ಕೊಹ್ಲಿ, ರೋಹಿತ್ ಶರ್ಮಾ ಭಾರತ ತಂಡದಲ್ಲಿ ಇದ್ರೇನಂತೆ ನಾವು ಯಾರಿಗೂ ಕೂಡ ಹೆದರಲ್ಲ ಅಂತ ಇಂಗ್ಲೆಂಡ್ ತಂಡದ ಆರಂಭಿಕ ಆಟಗಾರ ಬೆನ್ ಡಕೆಟ್ ಖಡಕ್ ಎಚ್ಚರಿಕೆ ನೀಡಿದ್ದಾರೆ. ನಾವು ಎದುರಾಳಿ ಯಾರು ಅಂತ ನೋಡಿ ನಮ್ಮ ಗೇಮ್ ಪ್ಲಾನ್ ಅನ್ನು ಬದಲಾಯಿಸೋದಿಲ್ಲ, ಬದಲಾಗಿ ನಮ್ಮ ಆಟವನ್ನು ಅವರಿಗಿಂತ ಚೆನ್ನಾಗಿ ಆಡೋಕೆ ಪ್ರಯತ್ನ ಮಾಡ್ತೇವೆ ಅಂತ ಸ್ಪಷ್ಟಪಡಿಸಿದ್ದಾರೆ. ಏಕದಿನ ಮಾದರಿ ಕ್ರಿಕೆಟ್ನ 50 ಓವರ್ಗಳಿಂದ 40 ಓವರ್ಗಳಿಗೆ ಕಡಿತಗೊಳಿಸುವ ಬಗ್ಗೆ ಶುಭ್ಮನ್ ಗಿಲ್ ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಏಕದಿನ ಕ್ರಿಕೆಟ್ ಅನ್ನ 40 ಓವರ್ಗಳಿಗೆ ಇಳಿಸೋದು ಸರಿಯಲ್ಲ ಎಂದಿದ್ದಾರೆ. ಅದರ ಬದಲಿಗೆ ಈ ಮಾದರಿಯಲ್ಲಿ ಮತ್ತೆ ಆಸಕ್ತಿಯನ್ನ ಮೂಡಿಸೋಕೆ 3 ಅಥವಾ 4 ದೇಶಗಳು ಭಾಗವಹಿಸುವಂತ ಟ್ರೈ ಸೀರೀಸ್ ಅಥವಾ ಕ್ವಾಡ್ರಾಂಗ್ಯುಲರ್ ಸೀರೀಸ್ಗಳನ್ನ ಹೆಚ್ಚಾಗಿ ಆಯೋಜನೆ ಮಾಡಬೇಕು ಎಂದಿದ್ದಾರೆ. ಇಷ್ಟು ಗೊಂದಲದಲ್ಲಿರುವಂಥ ಭಾರತ ಕ್ರಿಕೆಟ್ ತಂಡದ ಮ್ಯಾನೇಜ್ಮೆಂಟ್ ಅನ್ನ ನಾನು ಈ ಹಿಂದೆಂದೂ ಕೂಡ ನೋಡೇ ಇರಲಿಲ್ಲ. ವೈಭವ್ ಸೂರ್ಯವಂಶಿ ಹಾಗೆ ಸಂಜು ಸ್ಯಾಮ್ಸನ್ ಅವರನ್ನ ನಡೆಸಿಕೊಳ್ತಾ ಇರುವಂಥ ರೀತಿ ಸರಿಯಾಗಿಲ್ಲ. ಒಬ್ಬರು ಅಪಾರ ಪ್ರತಿಭೆಯನ್ನು ಹೊಂದಿರುವಂಥ ಯುವ ಆಟಗಾರ, ಮತ್ತೊಬ್ಬರು ವಿಶ್ವಕಪ್ ವಿಜೇತ ಆಟಗಾರ. ಅವರ ಮನಸ್ಸಿನಲ್ಲಿ ಅನುಮಾನ ಹುಟ್ಟಿಸುವ ಬದಲು ಅವರಿಗೆ ಆತ್ಮವಿಶ್ವಾಸವನ್ನ ನೀಡಬೇಕು ಅಂತ ಟೀಮ್ ಇಂಡಿಯಾದ ಮಾಜಿ ಕ್ರಿಕೆಟರ್ ಮೊಹಮ್ಮದ್ ಕೈಫ್ ಹೇಳಿದ್ದಾರೆ. ಟೀಮ್ ಇಂಡಿಯಾದ ಮಾಜಿ ಆಟಗಾರ ಯುವರಾಜ್ ಸಿಂಗ್ ವೈಭವ್ ಸೂರ್ಯವಂಶಿಗೆ ಮೆಂಟರ್ ಆಗುವ ಸುಳಿವು ನೀಡಿದ್ದಾರೆ. ಇಂಗ್ಲೆಂಡ್ ವಿರುದ್ಧದ T20 ಸರಣಿ ಮುಕ್ತಾಯದ ಬಳಿಕ ವಿಂಬಲ್ಡನ್ ಫೈನಲ್ ಪಂದ್ಯವನ್ನ ನೋಡೋಕೆ ವೈಭವ್ ಸೂರ್ಯವಂಶಿ ಹಾಗೆ ಅಭಿಷೇಕ್ ಶರ್ಮಾ ಹೋಗಿದ್ರು. ಆಗ ಮಾಜಿ ಆಲ್ರೌಂಡರ್ ಯುವರಾಜ್ ಸಿಂಗ್ ಕೂಡ ಅವರನ್ನ ಭೇಟಿಯಾಗಿ ಫೋಟೋಗೆ ಪೋಸ್ ಕೊಟ್ಟಿದ್ರು. ಆ ಬಳಿಕ ವೈಭವ್ ಬಗ್ಗೆ ಮಾತನಾಡಿರುವಂತ ಯುವಿ, ವೈಭವ್ ಆಟವನ್ನ ಸುಧಾರಿಸೋಕೆ ಅವರೊಂದಿಗೆ ಕೆಲಸ ಮಾಡುವ ಬಯಕೆ ಇರೋದಾಗಿ ಹೇಳಿದ್ದಾರೆ. ಸೂರ್ಯಕುಮಾರ್ ಯಾದವ್ T20 ಕ್ಯಾಪ್ಟನ್ ಪಟ್ಟದಿಂದ ಕೆಳಗಿಳಿದ ಬಳಿಕ ಟೀಮ್ ಇಂಡಿಯಾ ಸಾಲು ಪಂದ್ಯಗಳನ್ನು ಸೋತಿದೆ. ಹೀಗಾಗಿ ಮತ್ತೆ ಸೂರ್ಯ ಕಂಬ್ಯಾಕ್ ಮಾಡಬಹುದು ಎನ್ನುವಂತ ವರದಿಗಳಾಗ್ತಿದೆ. ಮುಂಬರುವ ವಿಜಯ್ ಹಜಾರೆ, ಸೈಯದ್ ಮುಷ್ತಾಕ್ ಅಲಿ ಹಾಗೆ ಇತರ T20 ಪಂದ್ಯಾವಳಿಗಳಲ್ಲಿ ಉತ್ತಮ ಪ್ರದರ್ಶನ ನೀಡಿದರೆ ಮತ್ತೆ T20 ತಂಡಕ್ಕೆ ಮರಳುವ ಅವಕಾಶವಿದೆ ಎನ್ನಲಾಗಿದೆ. ಇಂಗ್ಲೆಂಡ್ ಮತ್ತು ವೇಲ್ಸ್ ಕ್ರಿಕೆಟ್ ಮಂಡಳಿ ಇದೀಗ ಹೊಸ ಮುಖ್ಯ ತರಬೇತುದಾರರ ಹುಡುಕಾಟ ಆರಂಭಿಸಿದೆ. ಈ ಹುಡುಕಾಟದ ಬೆನ್ನಲ್ಲೇ ಇಸಿಬಿ ಹೊಸ ಕೋಚ್ ಆಗಲು ಬಯಸುವವರಿಗೆ ಬಿಗ್ ಆಫರ್ ನೀಡಿದೆ. ಇಂಗ್ಲೆಂಡ್ ಟೆಸ್ಟ್ ತಂಡದ ಹೊಸ ಕೋಚ್ ಆಗಿ ಬರುವವರು IPLನಲ್ಲೂ ಕೂಡ ಕೆಲಸ ಮಾಡಬಹುದು ಅಂತ ಇಂಗ್ಲೆಂಡ್ ಮತ್ತು ವೇಲ್ಸ್ ಕ್ರಿಕೆಟ್ ಮಂಡಳಿ ಹೇಳಿದೆ. ಇವಿಷ್ಟು ಇವತ್ತಿನ ಕ್ರಿಕೆಟ್ ಬಗೆಗಿನ ಸುದ್ದಿಗಳು. ನಮಸ್ಕಾರ.